ನಮಸ್ಕಾರ ಬಾಂಧವರೇ, ನಾನು ನಿಮಗೆ ದರಖಾಸ್ತು ಕೊಡಿ ಸಂದರ್ಭದಲ್ಲಿ ಪಹಣಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಕಳೆದ ಸಂಚಿಕೆಯಲ್ಲಿ ನಾನು ತಿಳಿಸಿದ ಹಾಗೆ ಪಹಣಿಯಲ್ಲಿ ಒಟ್ಟು 1 ರಿಂದ 13 ಕಾಲಂಗಳಿರುತ್ತದೆ. ಇದನ್ನು ನಮೂನೆ 16ರಲ್ಲಿ ದಾಖಲಿಸಲಾಗಿರುತ್ತದೆ. ಈಗಾಗಲೇ 1 ರಿಂದ 7 ಕಾಲಂ ಬಗ್ಗೆ ನಾನು ಹೇಳಿದ್ದೀನಿ. ಇನ್ನು 8 ಬಗ್ಗೆ ಹೇಳೋದಾದರೆ ಖೇತುವಾರಿ ಪ್ರಕಾರ ನೀರಾವರಿಯ ವಿಸ್ತೀರ್ಣ ಅಂತ ನಾವು ಇದನ್ನ ಭರ್ತಿ ಮಾಡಬೇಕಾಗ್ತದೆ. ಇದರಲ್ಲಿ ಕ್ರಮಸಂಖ್ಯೆಗಳನ್ನ ಹಾಕಬೇಕು. ನೀರಾವರಿ ಮೂಲ ಇದು ಕೆರೆಯಿಂದ ಅಥವಾ ಕಾಲುವೆಯಿಂದ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ದಾಖಲಿಸಬೇಕಾಗ್ತದೆ. ಮುಂಗಾರು ಸಮಯದಲ್ಲಿ ಎಷ್ಟು ಬೆಳೆ ವಿಸ್ತೀರ್ಣಕ್ಕೆ ಬೆಳೆ ಇಟ್ಟಿದ್ದೇವೆ ದಾಖಲಿಸಬೇಕು. ಹಿಂಗಾರು ಸಂದರ್ಭದಲ್ಲಿ ಎಷ್ಟು ಬೆಳೆಯನ್ನು ಇಟ್ಟಿದ್ದೇವೆ ಅಂತ ದಾಖಲಿಸಬೇಕು. ಭಾಗ ಇತ್ತು ಒಟ್ಟು ಎಷ್ಟು ಪ್ರದೇಶದಲ್ಲಿ ನಾವು ಬೆಳೆಯನ್ನು ಇಟ್ಟಿದ್ದೇವೆ ಅಂತ ದಾಖಲಿಸಬೇಕಾಗ್ತದೆ. ಹೀಗೆ ಎಲ್ಲವನ್ನು ಕೂಡಿದಾಗ ಒಟ್ಟು ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬಹುದಾಗಿದೆ. ಪಹಣಿಯಲ್ಲಿ ಮಹತ್ತರವಾದ ಕಾಲಂ ಅಂತಂದರೆ ಕಾಲಂ ನಂಬರ್ 9. ಇಲ್ಲಿ ಯಾರ ಹೆಸರಿದೆಯೋ ಅವರೇ ಭೂಮಿಯ ಮಾಲೀಕರಾಗಿರ್ತಾರೆ. ಜಮೀನನ್ನು ಮಾರಾಟ ಮಾಡಿದಾಗ, ದಾನ ಮಾಡಿದಾಗ, ಮರಣಶಾಸನ ಹೊಂದಿದಾಗ, ಮರಣ ಶಾಸನ ಮಾಡಿದಾಗ, ವಿಭಾಗ ಮಾಡಿಕೊಂಡಾಗ, ನ್ಯಾಯಾಲಯದ ಅಥವಾ ಸರ್ಕಾರದ ಯಾವುದೇ ಆದೇಶವಾದಾಗ, ಇನ್ನಿತರ ಪ್ರಕರಣಗಳಲ್ಲಿ ಖಾತೆದಾರರ ಹೆಸರು ಬದಲಾಗ್ತದೆ. ಖಾತೆದಾರನ ಹೆಸರನ್ನು ಹೊಂದಿರುವ ವಿಸ್ತೀರ್ಣಕ್ಕಿಂತ ಕಡಿಮೆ ಏನಾದರೂ ವಹಿವಾಟು ಆಯಿತು ಅಂತಂದರೆ ಮೂಲ ಖಾತೆದಾರ ಮತ್ತು ಕ್ರಯಕ್ಕೆ ಪಡೆದ ಖಾತೆದಾರನ ಹೆಸರನ್ನು ಸಹ ಇಲ್ಲಿ ದಾಖಲಾಗುತ್ತದೆ. ಈ ಸಂದರ್ಭದಲ್ಲಿ ಖಾತೆ ನಂಬರ್ ಸಹ ರಿಜಿಸ್ಟರ್ ಪ್ರಕಾರ ನೋಡಿಕೊಂಡು ದಾಖಲೆ ಮಾಡ್ತಾರೆ. ಕಾಲಂ 9ರಲ್ಲಿ 1ಕ್ಕಿಂತ ಹೆಚ್ಚು ಖಾತೆದಾರರು ಇರಬಹುದು ಅಥವಾ ಕಡಿಮೆನೂ ಇರಬಹುದು. ಕಾಲಂ ನಂಬರ್ 9ರ ವಿಸ್ತೀರ್ಣ ಕಾಲಂ ನಂಬರ್ 3ರ ವಿಸ್ತೀರ್ಣಕ್ಕೆ ತಾಳೆ ಆಗಬೇಕು. ಒಂದು ವೇಳೆ ಕಾಲಂ ನಂಬರ್ 9ರಲ್ಲಿ ಎಲ್ಲ ಖಾತೆದಾರರ ವಿಸ್ತೀರ್ಣಕ್ಕೂ ಮತ್ತು ಕಾಲಂ ನಂಬರ್ 3ರಿಂದ ಎಲ್ಲ ಖಾತೆದಾರರ ವಿಸ್ತೀರ್ಣಕ್ಕೂ ತಾಳೆ ಆಗಲಿಲ್ಲ ಅಂತಂದರೆ ತಾವು ಸಂಬಂಧಪಟ್ಟ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟರೆ ಅವರು ಖಾತೆದಾರರಿಗೂ ನೋಟಿಸ್ ಕೊಡ್ತಾರೆ. ಅಗತ್ಯವಿದ್ದಲ್ಲಿ ತಾಲ್ಲೂಕು ಭೂಮಾಪಕರಿಂದ ಒಂದು ಅನುಭವದಂತೆ ನಕ್ಷೆ ತಯಾರಿಸ್ಕೊಳ್ತಾರೆ. ಸೊ ವಿಚಾರಣೆಗೆ ಹಾಜರಾಗಿ ಸಂಬಂಧಪಟ್ಟಂಥ ದಾಖಲೆಗಳನ್ನ ಪಡೆದು ಒಂದು ಆದೇಶ ಮಾಡ್ತಾರೆ. ಇದರಿಂದಾಗಿ ಯಾವುದೇ ಒಂದು ಪಹಣಿಯನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ. ಮೊದಲಿಗೆ ಪಹಣಿ ತಿದ್ದುಪಡಿ ಆಗಬೇಕು ಅಂತಂತಂದರೆ ನಾವು ಸಂಬಂಧಪಟ್ಟ ಉಪವಿಭಾಗಾಧಿಕಾರಿಗಳಿಗೆ ಅರ್ಜಿಯನ್ನು ನೀಡಬೇಕಾಯಿತು. ಇದರಿಂದ ತುಂಬ ವಿಳಂಬ ಆಗ್ತಾ ಇತ್ತು. ಇದನ್ನು ಮನಗಂಡಂಥ ಸರ್ಕಾರ ಈಗ ತಹಸೀಲ್ದಾರ್ ಅವರ ಹಂತದಲ್ಲಿಯೇ ಪಹಣಿಯ ತಿದ್ದುಪಡಿ ಮಾಡಲಿಕ್ಕೆ ಆದೇಶವನ್ನು ನೀಡಲಾಗಿದೆ. ಇದರಿಂದ ನೆಲಬಾಂಧವರಿಗೆ ತುಂಬ ಅನುಕೂಲ ಆಗಿದೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಟೈಪ್ ಮಾಡಿ ವೀಕ್ಷಿಸಬಹುದಾಗಿದೆ. ಇನ್ನು ಕಾಲಂ 10, 11, 12, 13ಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಸಂಚಿಕೆಯಲ್ಲಿ ನಾನು ವಿವರವಾಗಿ ತಿಳಿಸ್ಕೊಡ್ತೀನಿ. ನಮಸ್ಕಾರ.